ಆತ್ಮೀಯರಿಗೆ ಜ್ಯೋತಿಷ್ ಪಥ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅಜಿತ್ ಕಾರಂತ್. ಮೀನರಾಶಿಯವರಿಗೆ ಶ್ರೀ ಪರಾಭವ ನಾಮ ಸಂವತ್ಸರದ ಶುಭಾಶುಭ ಫಲಗಳು ಹೇಗಿದ್ದಾವೆ ಇದನ್ನು ತಿಳಿದುಕೊಳ್ಳುವಂತಹ ಕಾಲ. ನಾನು ಈ ಹಿಂದೆ ಮಾಡಿರುವ 2026 ವರ್ಷ ಭವಿಷ್ಯ ಮತ್ತು ಕುಜರಾಹು ಸಂಯೋಗ ಎನ್ನುವಂತಹ ಒಂದು ವಿಶೇಷ ಸಂಚಿಕೆ, ಇದನ್ನು ನೀವು ನೋಡಿಕೊಂಡು ಅದರಲ್ಲಿ ಹೇಳಿರುವ ಫಲ ಮತ್ತು ಪರಿಹಾರ ಇವುಗಳ ಜೊತೆಗೆ ಈಗ ಹೇಳುವಂತಹ ಫಲ ಮತ್ತು ಪರಿಹಾರ ಇದನ್ನು ಸೇರಿಸಿಕೊಂಡರೆ ಒಂದು 100ರಲ್ಲಿ 30 ಭಾಗ ಫಲವನ್ನು ನಾವು ಕಂಡ ಹಾಗಾಗತ್ತೆ. ಇನ್ನು ಉಳಿದ 70 ಭಾಗ ನಿಮ್ಮ ಜಾತಕದ ಯೋಗಾವಳಿ, ದಶಾಭುಕ್ತಿಯ ಕಾಲಫಲ ಇದನ್ನು ಅನುಸರಿಸಿಯೇ ಇರುತ್ತೆ. ಇದನ್ನು ನಾನು ಮತ್ತೆ ಹೇಳುವ ಉದ್ದೇಶ ಇಷ್ಟೇ. ಹೆಚ್ಚಿನವರು ಈಗ ನಾನು ಹೇಳುತ್ತಾ ಇರುವಂತಹ ಈ ಭವಿಷ್ಯ ಇದು ಸಮಗ್ರ ಎನ್ನುವುದಾಗಿ ಭಾವಿಸಿ ಅದಕ್ಕೊಂದಷ್ಟು ಕಾಮೆಂಟನ್ನು ಮಾಡುವವರಿದ್ದಾರೆ. ಹಾಗಲ್ಲ, ಇದು ಕೇವಲ ನಾವು ಸಾರ್ವತ್ರಿಕವಾಗಿ ಹೇಳುವಾಗ ಇಷ್ಟೇ ಭಾಗ ಹೇಳಲಿಕ್ಕಾಗುವಂಥದ್ದು ಎನ್ನುವಂತಹ ಪ್ರಜ್ಞೆ ನನಗೆ ಸದಾ ಜಾಗರೂಕವಾಗಿಯೇ ಇದೆ ಎನ್ನುವುದನ್ನು ಹೇಳುತ್ತಾ, ವಿಶ್ವಾವಸು ನಾಮ ಸಂವತ್ಸರದ ಫಾಲ್ಗುಣ ಬಹುಳ ಅಮಾವಾಸ್ಯೆ ಆ ದಿವಸವೇ ಬೆಳಿಗ್ಗೆ 6:54 ಸರಿಯಾಗಿ ಅಮಾವಾಸ್ಯೆ ತಿಥಿ ಮುಗಿದು ಪಾಡ್ಯತಿಥಿ ಪ್ರಾರಂಭವಾಗುತ್ತೆ. ಅದೇ ಯುಗಾದಿಯ ಪ್ರಾರಂಭ. ಶ್ರೀ ಪರಾಭವ ನಾಮ ಸಂವತ್ಸರದ ಚೈತ್ರ ಶುಕ್ಲ ಪಾಡ್ಯ ಅದಾಗಿರುತ್ತೆ. ಆ ಹೊತ್ತಿಗೆ ಒಂದು ಕುಂಡಲಿಯನ್ನು ನಾವು ಹಾಕಿಕೊಂಡಾಗ ಅದರ ಆಧಾರದ ಮೇಲೆ ಫಲ ನಿರೂಪಣೆಯನ್ನು ನಾನು ಮಾಡ್ತಾ ಇರುವಂಥದ್ದು. ಮೀನರಾಶಿಯವರಿಗೆ ಮೀನದಲ್ಲಿಯೇ ಲಗ್ನ ಹಾಗೂ ಆ ರಾಶಿಯಲ್ಲಿಯೇ ರವಿ, ಚಂದ್ರ, ಶುಕ್ರ, ಶನಿ ಈ 4 ಗ್ರಹರ ಯೋಗ. 3ನೇ ಮನೆಯಾದಂತಹ ವೃಷಭ ರಾಶಿಯಲ್ಲಿ ಮಾಂದಿಯ ಸ್ಥಿತಿ, ಸುಖಸ್ಥಾನವಾದ ಮಿಥುನ ಅಲ್ಲಿ ಗುರುವಿನ ಸ್ಥಿತಿ, ಸಿಂಹರಾಶಿಯಲ್ಲಿ ಕೇತು, ವ್ಯಯಸ್ಥಾನವಾದಂತಹ ಕುಂಭರಾಶಿಯಲ್ಲಿ ಕುಜ, ವಕ್ರೀಗತನಾದಂತಹ ಬುಧ ಹಾಗೂ ರಾಹು. ಈ ರೀತಿಯಾಗಿ ಗ್ರಹಸ್ಥಿತಿ ಇದೆ. ಇದನ್ನು ಅನುಸರಿಸಿ ಆಧರಿಸಿ ಹೇಳುವುದಾದರೆ, ಜನ್ಮದ ಚಂದ್ರನ ಕಾರಣದಿಂದ ಮೃಷ್ಟಾನ್ನಂ ಶಯನಾಂಬರಾದಿಕಂ ಅಪಿ ಗ್ಲಾವಿಸ್ಥಿತೆ ಜನ್ಮನಿ, ಒಳ್ಳೆಯ ಭೋಜನವನ್ನು ನೀವು ಪಡಿತೀರಿ. ಜೊತೆಗೆ ಶಯನ ಸುಖ ಮತ್ತು ಹೊದೆಯುವ ವಸ್ತ್ರಗಳು ಇದರ ಪ್ರಾಪ್ತಿ, ಇಂತಹ ಶುಭ ಫಲಗಳು ನಿಮ್ಮನ್ನು ಹೊಂದಲಿಕ್ಕಿದೆ. ಜನ್ಮದ ಶುಕ್ರ ಇವನ ಕಾರಣದಿಂದ ಅಖಿಲ ವಿಷಯ ಭೋಗಂ, ಒಳ್ಳೆಯ ವಿಷಯ ಸುಖವನ್ನು ನೀವು ಅನುಭವಿಸ್ತೀರಿ. 3ರ ಮಾಂದಿಯ ಕಾರಣದಿಂದ ಸಾಹಸ ಪ್ರವೃತ್ತಿಂ ನೂತನ ಉದ್ಯಮಂ ಸಾಧನಂಚ, ಸಾಹಸ ಪ್ರವೃತ್ತಿಯಿಂದ ಒಂದು ಹೊಸ ಬಿಸ್ನೆಸ್ಸನ್ನು ಪ್ರಾರಂಭ ಮಾಡ್ತೀರಿ. ಅದರಲ್ಲಿ ಸ್ವಲ್ಪ ಮಟ್ಟಿನ ಜಯ ಕೂಡ ನಿಮ್ಮ ಪಾಲಿಗೆ ಬಂದು ಒದಗುತ್ತೆ. ಆದರೆ ಸಹೋದರ ವಿರಸ ಎನ್ನುವಂಥದ್ದು ಕಂಡುಬರುತ್ತೆ. ಷಷ್ಠದ ಕೇತುವಿನ ಕಾರಣದಿಂದ ಸುಖ ಪ್ರಾಪ್ತಿ ಎನ್ನುವಂತಹ ಶುಭ ಫಲಗಳಿದ್ದು, ಅಶುಭ ಫಲಗಳು ಯಾವುದು ಅಂತ ನೋಡಿದರೆ, ಜನ್ಮದ ರವಿಯ ಕಾರಣದಿಂದ ಜನ್ಮನ್ಯಾಯಾಸದಾತ, ಪದೇ ಆಯಾಸ ನಿಮ್ಮನ್ನು ಬಾಧಿಸುತ್ತೆ. ಹಾಗೆ ಜನ್ಮದ ಶನಿಯ ಕಾರಣದಿಂದ 7.5 ಹಂತದಲ್ಲಿ ನೀವಿದ್ದೀರಿ. ರೋಗ ಶೌಚಕ್ರಿಯಾಪ್ತಿಂ, ರೋಗಬಾಧೆ ಹಾಗೂ ಪದೇ ಅಶೌಚ ಸಂಘಟಿಸುವಂಥದ್ದು ಹಾಗೂ ಕ್ರಿಯಾಪ್ತಿಂ, ಜಾತಕದಲ್ಲಿ ಯೋಗಾವಳಿ ಪ್ರಬಲವಾಗಿದ್ದವರಿಗೆ ಕ್ರಿಯಾಯೋಗ, ಕರ್ಮಯೋಗ ಅಂತ ಹೇಳ್ತೀವಿ. ಅಂದರೆ ನಿಮ್ಮ ಹಿರಿಯರನ್ನು ಕಳೆದುಕೊಂಡು ಅವರಿಗಾಗಿ ಕರ್ಮವನ್ನು ಮಾಡುವ ಒಂದು ಯೋಗ. ಚತುರ್ಥದ ಗುರುವಿನ ಕಾರಣದಿಂದ ದುಃಖೈರ್ಬಂಧು ಜನೋದ್ಭವೈಶ್ಚ ಹಿಬುಗೆ, ಬಂಧು ಜನರಿಗಾಗಿ ದುಃಖ ಮತ್ತು ಬಂಧು ಜನರಿಂದ ದುಃಖ, ಈ 2 ಯೋಗಗಳನ್ನು ನಾವು ಹೇಳಬಹುದಾಗತ್ತೆ. ದೈನ್ಯಾವಸ್ಥೆ ಮತ್ತು ಚತುಷ್ಪಾದ್ ಭಯ, ಇದು ಗಮನಿಸಬೇಕು. 4 ಕಾಲಿನ ಪ್ರಾಣಿಗಳಿಂದ ಭಯ. ಈಗ ವಾಹನದಲ್ಲಿ ಓಡಾಟ ಮಾಡುವಾಗ ನಾವು ನೋಡ್ತಾ ಇದ್ದೇವೆ, ಕೆಲವು ವಿಡಿಯೋಗಳನ್ನು ನೋಡ್ತೇವೆ. ಕಾಡಿನಲ್ಲಿ ದೊಡ್ಡ ಪ್ರಾಣಿಗಳು ಬಂದು ಯಾವುದೋ ಒಂದು ವಿಹಾರಕ್ಕೆ ಅಂತ ಹೊರಟಿರ್ತಾರೆ. ಆದರೆ ಅವರ ವಾಹನವನ್ನು ದೊಡ್ಡ ಪ್ರಾಣಿಗಳು, ಉದಾಹರಣೆ ಈಗ ಕಾಡು ಕೋಣ, ಹುಲಿ, ಚಿರತೆ, ಸಿಂಹ ಇತ್ಯಾದಿಗಳು ಬಂದು, ಆನೆಯೇ ಮೊದಲಾದ ಪ್ರಾಣಿಗಳು ಬಂದು ಹಾನಿಯನ್ನು ಮಾಡುವ ಒಂದು ಸ್ಥಿತಿಯನ್ನು ನಾವು ಕಾಣ್ತೇವೆ. ಅಂತಹ ಒಂದು ಯೋಗ. ಬೀದಿ ನಾಯಿಗಳಾಗಬಹುದು, ಅವುಗಳಿಂದಲೂ ಕೂಡ ಬಾಧೆ ಸಂಭವಿಸಬಹುದು. ಆದ್ದರಿಂದ ಸ್ವಲ್ಪ ಓಡಾಟದಲ್ಲಿ ಎಚ್ಚರಿಕೆ ಅಗತ್ಯ. ಚತುಷ್ಪಾದ್ ಭಯ ಎನ್ನುವುದಾಗಿ ಹೇಳಿದ್ದಾರೆ. ವ್ಯಯದ ಕುಜನ ಕಾರಣದಿಂದ ನಾನಾ ವ್ಯಯೈರ್ ದ್ವಾದಶಗೆ ಮಹೀಸುತೆ ಸಂತಾಪ್ಯತೆ ಅನರ್ಥಶತೈಶ್ಚ ಮಾನವ, ಅನೇಕ ಅನರ್ಥಗಳು ಸಂಭವಿಸುತ್ತೆ.
ಗಮನಿಸಬೇಕಾದ್ದು ಮತ್ತು ಎಲ್ಲೆಲ್ಲ ನಾವು ಎಚ್ಚರಿಕೆಯನ್ನು ವಹಿಸಬೇಕು ಅಂತಂದರೆ ಸ್ತ್ರೀ ಕೋಪ, ಸ್ತ್ರೀಯರ ಕಾರಣದಿಂದ ಕೋಪ ಉಂಟಾಗಿ, ಸ್ತ್ರೀಯರ ಕಾರಣದಿಂದಲೂ ಕೋಪ, ಸ್ತ್ರೀಯರಿಂದಲೂ ಕೋಪ, ಆದ್ದರಿಂದ ಅವರಲ್ಲಿ ವ್ಯವಹಾರವನ್ನು ಮಾಡುವಾಗ ಎಚ್ಚರಿಕೆ. ಇದು ಸ್ತ್ರೀ ಪುರುಷರಿಗೆ ಸಮಾನವಾಗಿಯೇ ಇದೆ, ಕೇವಲ ಪುರುಷರಿಗೆ ಮಾತ್ರ ಅಲ್ಲ, ಹೆಂಗಸರಿಗೂ ಕೂಡ ಇದು ಅನ್ವಯವಾಗುತ್ತೆ. ಪಿತ್ತಬಾಧೆ ಮತ್ತು ಸನೇತ್ರವೇದನೈಹಿ, ದೃಷ್ಟಿದೋಷ ಉಂಟಾಗಬಹುದು. ನಿಮ್ಮ ಕಣ್ಣುಗಳನ್ನು ನೀವು ಸರಿಯಾಗಿ ಪರೀಕ್ಷೆ ಮಾಡಿಕೊಳ್ಳುವುದು ಸೂಕ್ತ. ಇನ್ನು ವ್ಯಯದ ಬುಧನ ಕಾರಣದಿಂದ ಪರಾಭವ ಭಯಂಕರೋತಿ, ಪರಾಭವ ಮೇಲಿಂದ ಮೇಲೆ ಸೋಲು ಬಂದು ಒದಗಬಹುದು. ಭಯಂಕರೋತಿ, ಭಯ ಉಂಟಾದೀತು. ವ್ಯಯದ ರಾಹುವಿನ ಕಾರಣದಿಂದ ನಷ್ಟ ಮತ್ತು ದುಃಖ. ಆದರೆ ನಿಮಗೆ ವರ್ಷಪೂರ್ತಿಯಾದ ಒಂದು ಆಯವ್ಯಯವನ್ನು ನೋಡುವುದಾದರೆ 14 ಆಯ ಆದರೆ ವ್ಯಯ 11, ಅಂದರೆ ಲಾಭದಲ್ಲಿಯೇ ನೀವಿದ್ದೀರಿ. ಆರೋಗ್ಯ 6, ಅನಾರೋಗ್ಯ 4, ಇದು ಕೂಡ ಉತ್ತಮವಾಗಿಯೇ ಇದೆ. ರಾಜಪೂಜಾ 4 ಆದರೆ ರಾಜಕೋಪ 2, ಇದು ಕೂಡ ಚೆನ್ನಾಗಿಯೇ ಇದೆ. ಅಧಿಕಾರಿ ವರ್ಗದವರ ಸಹಾಯ ಬಹಳ ಚೆನ್ನಾಗಿಯೇ ದೊರಕುತ್ತೆ. ಸುಖ 6 ಮತ್ತು ದುಃಖ 3, ಈ ರೀತಿಯ ಶುಭಾಶುಭ ಫಲಗಳನ್ನು ಮೀನರಾಶಿಯವರು ಕಾಣಲಿಕ್ಕಿದ್ದೀರಿ. ವರ್ಷಪೂರ್ತಿಯಾಗಿ ನವಗ್ರಹರ ಆರಾಧನೆ ಹಾಗೂ ಶ್ರೀಮತ್ ಚಂಡಿಕಾ ದುರ್ಗಾ ಆರಾಧನೆ ಹಾಗೂ ಸತ್ಯನಾರಾಯಣನ ಆರಾಧನೆಯಿಂದ ನೀವು ಇರಬಹುದಾದ ಎಲ್ಲ ದುರಿತಗಳನ್ನು ಪರಿಹಾರ ಮಾಡಿಕೊಂಡು ಇಷ್ಟಾರ್ಥ ಸಿದ್ಧಿಯನ್ನು ಅನುಭವಿಸುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. 7.5 ನಡೀತಾ ಇದ್ದರೂ ಕೂಡ ನಾನೀಗ ಹೇಳಿರುವಂತಹ ಒಂದು ಪರಿಹಾರ ಸತ್ಯನಾರಾಯಣನ ಆರಾಧನೆ, ಇದನ್ನು ನೀವು ಹೆಚ್ಚು ಹೆಚ್ಚು ಮಾಡುವುದರಿಂದ ಆ ಶನಿದೋಷವೂ ನಿವಾರಣೆಯಾಗತ್ತೆ ಎನ್ನುವುದಾಗಿ ಹೇಳುತ್ತಾ, ಶ್ರೀ ಪರಾಭವನಾಮ ಸಂವತ್ಸರ ಮೀನರಾಶಿಯವರಿಗೆ ಶುಭ ಪರಂಪರೆಯನ್ನು ತರಲಿ ಎನ್ನುವುದಾಗಿ ಹಾರೈಸ್ತೇನೆ. ಧನ್ಯವಾದಗಳು. ಶುಭಮಸ್ತು.